ನೆಕ್ಸ್ಟ್ ಒಂದು ತಾಯಿ ಬಂದು ಕೇಳ್ಕೊಂಡ್ರು ಅವ್ರ ಮಗನ ಜೊತೆ ಸೇರಿಸಿ ಅಂತ. ಸೊ ಅದು ಏನಾಯ್ತು ಅಂತ ನಿಮಗೂ ಗೊತ್ತಿರಬೇಕು. ನೋಡಿ ಒಂದ್ಸಲ. ನಿಮ್ಮ ಆಸೆ ಏನಮ್ಮ ಅವಾಗ? ಅಮಾಸೆ ಹನುಮಂತ ಬರ್ಬೇಕು. ಅದೇ ಹನುಮಂತ ಒಬ್ಬರನ್ನೇ ಕೇಳ್ತಾರೆ, ಇನ್ನಿಬ್ಬರು ಮಕ್ಕಳನ್ನ ಯಾಕೆ ಕೇಳ್ತಿಲ್ಲ ನೀವು? ಅವರೆಲ್ಲ ಇವರೇ ಚೆನ್ನಾಗಿ ನನ್ ಸಾಕಿದ್ದು, ನನ್ ನೋಡ್ಕೊಂಡಿದ್ದು. ಇವ್ರನ್ನೇ ಕೊನೆ ಮಗ ಅಂತ ನಾನು ಚೆನ್ನಾಗಿ ಸಾಕಿದ್ದು ಸರ್. ಇವತ್ತು ಅವರೇ ಕೈ ಬಿಟ್ಟು ಹೋದ್ರೆ ನಿಮ್ ಜೀವನದಲ್ಲಿ ಒಂದು ನಗು ಬರ್ಬೇಕಲ್ವಾ? ಇವಾಗ ನಗ್ತಾನೆ ಇದ್ದೀನಲ್ಲ, ಇದು ಆರ್ಟಿಫಿಷಿಯಲ್ ನಗು. ಇದು ಬೇಡ. ನಿಮ್ ಲೈಫ್ ರಿಯಲ್ ನಗು ಬರ್ಬೇಕು. ಯಾಕಂದ್ರೆ ಇವತ್ತು ನಾ ಹೇಳ್ದಲ್ಲ, ನಿಮ್ಗೊಂದು ಸರ್ಪ್ರೈಸ್ ಇದೆ, ಏನೋ ಒಂದು ವಿಷಯ ಹೇಳ್ಬೇಕು. ಯಾರೋ ಒಬ್ರು ಒಂದು ಆಸೆನ ಹೊತ್ಕೊಂಡ್ ಬಂದಿದ್ದಾರೆ. ಅವ್ರ ಆಸೆ ನನ್ನ ಹತ್ರ ಹೇಳಿದ್ದಾರೆ. ನಿಮ್ ತಾಯಿ ಹೆಸರು ವೆಂಕಟಮ್ಮ ಅಲ್ವಾ? ವೆಂಕಟಮ್ಮ ತಾನೆ? ಹೌದು ಸರ್. ನಾನು ಕಷ್ಟಪಟ್ಟಿದ್ದೆ ತಾಯಿ ತಂಗಿಗೋಸ್ಕರ. ಅವರೇ ನನ್ಗೆ ಹಿಂದೆಯಿಂದ ಚಾಕು ಚುಚ್ಬಿಟ್ರು. ಬೇರೆ ಯಾಕೆ ಬೇಕು? ನನ್ಗೆ ಆಸೆ ಅಂತಸ್ತೇನು ಬೇಡ, ನೀನ್ ಬೇಕು ನನ್ಗೆ. ಇದು ಇವತ್ತು ಒಳ್ಳೆ ಕನ್ಸು ಬಂದಿದೆ ತಿಳ್ಕೊ. ಆ ಕನ್ಸನ್ನ ನನ್ಸು ಮಾಡು. ಅವ್ರ ಆಸೆನ ಪೂರೈಸು ಅಷ್ಟೇ ಪ್ಲೀಸ್. ಮಮತೆಯ ಮಾತೆಗೆ ತನ್ನ ಮಗ ಮತ್ತೆ ಮಡಿಲು ಸೇರಿದ ಸಂತಸ ಸಿಕ್ಕಿದೆ. ಮಗನಿಗೆ ತನ್ನ ತಾಯಿಯ ವಾತ್ಸಲ್ಯದ ಅರಿವಾಗಿದೆ. ಹನುಮಂತು ಹೇಳಿ, ಹೆಂಗಿದ್ದೀರಾ? ಚೆನ್ನಾಗಿದೆ. ಹೆಂಗಿದ್ದೀರಾ? ತಾಯಿ ಜೊತೆಲಿ ಹೆಂಗಿದ್ದೀರಾ? ಅವಾಗ ಸೂಪರ್, ಸಂತೋಷವಾಗಿದ್ದೀರಾ? ಹೆಂಗ ಮಾಡಿದ್ರೆ ಸರ್ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀರಾ? ಅವಾಗ ಏನು ಪ್ರಾಬ್ಲಮ್ ಇಲ್ಲ? ಏನ್ ಪ್ರಾಬ್ಲಮ್ ಇಲ್ಲ. ಪ್ರೋಗ್ರಾಮ್ಸ್ ಎಲ್ಲ ಬಂದಿರ್ಬೇಕು. ಇವಾಗ ರಾಜ್ಯೋತ್ಸವ ಸ್ಪೆಷಲ್ ಅಲ್ಲ ನಿಮಗೆ? ಪ್ರೋಗ್ರಾಮ್ ಜಾಸ್ತಿ ಪ್ರೋಗ್ರಾಮ್ಸ್ ಇದೆ. ಇವತ್ತು ಇದೆ. ಸಂಜೆ. ಹೌದೌದು. ಆಗ ನಾ ಹೇಳಿದ್ದೀನಪ್ಪ ಜೋಗಯಲ್ಲಿ ಖಂಡಿತ. ಯಾಕಂದ್ರೆ ನೀವು ಬಂದಿದ್ರಿ ಮೈಸೂರಿಗೆ ಶೂಟಿಂಗ್ ಟೈಮ್ನಲ್ಲಿ. ಆದ್ರೂ ಹೇಳಿದ್ದೀನಿ ಖಂಡಿತ ಈ ನೆಕ್ಸ್ಟ್ ಶೆಡ್ಯೂಲ್ ಮಾಡ್ಬೇಕಾದ್ರೆ ಬಾಂಬೆ ಶೂಟಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ನಿಮ್ದು ಖಂಡಿತ ಅದರಲ್ಲಿ ನೀನು ಆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಜೊತೆ ನಾನು 100ನೇ ಸಿನಿಮಾದಲ್ಲಿ ನೀನು ಆಕ್ಟ್ ಮಾಡ್ತಾ ಇದೆಯಾ. ಇವಾಗ ಹೆಂಗಿದೆ ಲೈಫ್ ಎಲ್ಲ? ಹೆಂಗಿದೆ ಇಲ್ಲಿ ನಿಮ್ಮ ಮುಖಾಂತರ ನಮ್ಮ ತಾಯಿಯವ್ರನ್ನ ಜೊತೆ ಆದಮೇಲೆ ಎಷ್ಟು ಅವಕಾಶಗಳು ಸಿಕ್ತು. ಮತ್ತು ನನಗೆ ತಾಯಿ ಆಶೀರ್ವಾದ ಇಷ್ಟೇನಾ ಏನೋ ಅಂದ್ಕೊಂಡಿದ್ದೆ. ಬಟ್ ತಾಯಿ ಸಿಕ್ಕಿದ್ಮೇಲೆ ನನ್ನ ಲೈಫೇ ಚೇಂಜ್ ಆಗೋದು ಈಗ ಅನ್ನಿಸ್ತಾ ಇದೆ. ಕುರಿಗಳಿಗೆ ಕುರುಬ ಇರಲೇಬೇಕು ಅನ್ನೋದು ಈಗ ಅನ್ನಿಸ್ತಾ ಇದೆ. ಇವಾಗ ಸಂತೋಷವಾಗಿದ್ದೀರಿ? ತುಂಬ ಖುಷಿಯಾಗಿದೆ ಸರ್. ಹೇಳಿಮ್ಮ, ಇವಾಗ ನೀವೇನು ಹೇಳಿ ಮಗನ ಬಗ್ಗೆ? ಇವಾಗ ಎಲ್ಲ ಚೆನ್ನಾಗೇ ಇದ್ದೀವಿ ಸರ್ ನಿಮ್ಮ ಆಶೀರ್ವಾದದಿಂದ. ಈಗ ಮದುವೆ ಮಾಡ್ಬೇಕು ಅಂತಿದ್ದೀನಿ. ಹೌದಾ? ಹೆಣ್ಣು ನೋಡಿದೀರಾ? ಹೆಣ್ಣು ನೋಡ್ತಾ ಇದ್ದೀನಿ. ಒಂದ್ಸಲ ಹೋಗಿ ಬಂದಿದ್ವಿ, ಅವರು ಬರ್ತೀವಿ ಅಂತ ಹೇಳವ್ರೆ. ಬಂದ್ರೆ ಒಂದ್ ಮದುವೆ ಮಾಡ್ಬಿಡೋಣ. ಏನೋ ಭವಿಷ್ಯ ಸ್ವಲ್ಪ ನಿಮ್ಮ ಆಶೀರ್ವಾದದಿಂದ ಸ್ವಲ್ಪ ಮೇಲಕ್ಕೆ ಬರ್ಬೇಕು ಅವರು. ಇಲ್ಲ ಖಂಡಿತ ಬರ್ತಾರೆ ಬಿಡಿ. ಹೇಳಿದಿನಲ್ಲ, ಚೆನ್ನಾಗಿ ನೋಡ್ಕೊಂಡು ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಆಮೇಲೆ ಇವ್ರಿಗಿರೋ ಟ್ಯಾಲೆಂಟ್ ಎಲ್ಲರೂ ಕರೀತಾರೆ. ಏನೋ ಅಣ್ಣ ತಮ್ಮದಿರೆಲ್ಲ ದೂರ ದೂರ ಆಗಿದ್ರು, ಈಗೇನೋ ಅಣ್ಣ ತಮ್ಮದಿರೆಲ್ಲ ಒಂದಾಗ್ತವ್ರೆ. ಆದ್ರೆ ತಂಗಿ ಮಾತ್ರ ಜೊತೆಗೆ ಬರ್ತಾ ಇಲ್ಲ. ನಾವೇನ್ ಬರ್ತಾರಮ್ಮ, ಅಲ್ಲ ಬಂದೇ ಬರುತ್ತೆ. ಅದೆಲ್ಲ ನಾ ಅವತ್ತು ಹೇಳ್ದಲ್ಲಮ್ಮ, ನನ್ನ ತಂಗಿ ಎಲ್ಲೋ ನೋಡಿರ್ತಲ್ಲಮ್ಮ, ಅದು ಮನ್ಸು ಅನ್ನೋದು ಅಷ್ಟು ಬೇಗ ಕರ್ಗಲ್ಲಮ್ಮ ಒಂದ್ಸತಿ. ಇವ್ರು ಎಷ್ಟು ಸಹಾಯ ಮಾಡಿ MBA ಗಂಟ ಓದಿಸಿದ್ದೆ ಇವ್ರು. ಇಲ್ಲಮ್ಮ, ಇವತ್ತು ಅವಳು ಇವಾಗ ನೀವು ನಿಮ್ ಮಗನೇ ಇರ್ಲಿಲ್ಲ ಜೊತೆಲಿ, ನೀವು ಬಂದ್ ಸೇರಿದೆ. ನಮ್ಮ ಮಗ ನಿಮ್ ಮಗಳನ್ನ ಕರ್ಕೊಂಬಂದ್ ಸೇರ್ಸೋದು ಎಷ್ಟೊತ್ತಾಗುತ್ತೆ? ಅದನ್ನು ನಾವು ಮಾಡ್ತೀವಿ ಬಿಡಿ. ನಿಮ್ಗೆ ಯಾಕೆ ಯೋಚನೆ? ನಿಮ್ ಮಗಳನ್ನ ಕರ್ಕೊಂಬಂದ್ ಸೇರ್ತೀವಿ ನೋಡಿ. ಅವ್ರು ಕರೆಕ್ಟಾಗಿ ಆ ಪಾಸಿಟಿವ್ ನೇಚರ್ ಇದೆ ನೋಡಿ. ಹನುಮಂತ ನೋಡಿ ಎಷ್ಟು ಪಾಸಿಟಿವ್ ಆಗಿ ಹೇಳ್ತಾರೆ. ಖಂಡಿತ ಬರ್ತಾಳೆ ಹುಡುಗಿ ಅಂತ. ಖಂಡಿತ ಬರ್ತಾರೆ ಬಿಡಿ. ನೋಡಿ ಇವಾಗ ಮದುವೆನದ್ ಯೋಚನೆ ಮಾಡಿದಿರಾ? ಹೆಣ್ಗಿಟ್ ನೋಡಿದಿರಾ? ನಮ್ಮನ್ನು ಕರೆ, ನಾವು ಬರ್ತೀವಿ ಮದುವೆಗೆ. ಬಂದು ಆಶೀರ್ವಾದ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗಕ್ಕಾಗ್ತದ? ನೀವೇ ಇಷ್ಟು ಸಹಾಯ ಮಾಡಿರೋಗ ನಿಮ್ಮನ್ನ ಬಿಟ್ಬಿಟ್ಟು ಮಾಡಕ್ಕಾಗ್ತದ? ಖಂಡಿತ ಬಿಡಂಗಿಲ್ಲ. ಎಲ್ರು ಕರಿಬೇಕು ನೀವು. ಆಯ್ತು, ನಾವೆಲ್ಲ ಬರ್ತೀವಿ, ಆಶೀರ್ವಾದ ಮಾಡ್ತೀವಿ, ಮದುವೆ ಊಟನೂ ಆಗ್ತೀವಿ, ಮದುವೆ ಊಟನೂ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇನ್ನೇನು ಯೋಚನೆ ಮಾಡಬೇಡಿ. ಇವಾಗ ಹೇಳಿದ್ದೀವಿ ಪಿಕ್ಚರ್ಲಿ. ಇವಾಗ ಇವನೊಬ್ಬ ಸೇರ್ತಾನೆ ಅಂತ ಒಂದು ಭರವಸೆ ನನಗಿದೆ. ಖಂಡಿತ ಆಗುತ್ತೆ. ಸೊ ದೇವ್ರು ಒಳ್ಳೇದು ಮಾಡಲಿ. ಓಕೆ, ಒಳ್ಳೇದು ಮಾಡಿ. ಥ್ಯಾಂಕ್ ಯು.